ಇಲ್ಲಿ ದೇವರ ವಿಶೇಷತೆ ಅಂತಂದ್ರೆ ರೇಣುಕಾದೇವಿಯು ಜಮದಗ್ನಿ ಮತ್ತು ರೇಣುಕಾದೇವಿ ಲೋಕಸಂಚಾರಕ್ಕಾಗಿ ಬಂದಾಗ ಜಮದಗ್ನಿ ಋಷಿಗೆ ತನ್ನ ನಿತ್ಯಾನುಷ್ಠಾನಕ್ಕೆ ಕುತ್ಕೋತಾನೆ. ಅವಾಗ ರೇಣುಕಾದೇವಿಯು ರಾಕ್ಷಸರಿಂದ ತಪ್ಪಿಸ್ಕೊಳ್ಳಲು ಇಲ್ಲಿ ಓಡಿ ಬಂದು ಗುಹೆ ಹೋಗು ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ, ರಾಕ್ಷಸರಿಂದ ನನ್ನನ್ನು ಕಾಪಾಡು ಅಂತ. ಅವಾಗ ಶಿವ ಇಲ್ಲಿ ಉದ್ಭವವಾಗಿ ತನ್ನಲ್ಲಿ ಅಡಗಿಸಿಟ್ಕೊಂಡ ಅಂತೇಳಿ ಪ್ರತೀತಿ ಇರುವಂಥದ್ದು. ವಿಶೇಷ ಪೂಜೆಗಳು ಅಂತಂದರೆ ಶಿವರಾತ್ರಿಯಾಗಿ ನವಮಿಗೆ ಅಂದರೆ ಫಾಲ್ಗುಣ ಶುದ್ಧ ನವಮಿ ವಿಶೇಷ ಜಾತ್ರೆ, ಮತ್ತು ನವರಾತ್ರಿಗಳಲ್ಲಿ 9 ದಿನ ವಿಶೇಷ ಪೂಜೆಗಳಿರುತ್ತೆ. ಹರಕೆ ಅಂತಂದರೆ ಪ್ರತಿಯೊಂದು ಅಂದರೆ ಯಾವುದೇ ಒಂದು ಇದನ್ನು ಸಹ ನಂಬಿಕೊಂಡು ಬಂದರೂ ಸಹ ಅದನ್ನು ಅವಳಿಗೆ ಪಾದದ ಮೇಲೆ ಹಾಕಿ ನಾನು ಇಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಂಥ ಒಂದು ಇದು ಆಗಬೇಕು, ನನಗೆ ಕೆಲಸ ಆಗಬೇಕು ಅಂತಂದರೆ ಅಂತಹ ಸೇವೆಗಳು ಮಾಡಿದಾಗ ಅವಳಿಗಿಂತ ಇದು ಆ ಕೆಲಸಗಳು ಆಗತ್ತೆ ಅನ್ನೋ ಪ್ರತೀತಿ ಬಹಳ ಇದೆ. ಹಾಂ, ಜಾತ್ರೆ ಈಗ ನಾಡ್ದು 22ರಿಂದ ಶುರು. 22 ಕಂಕಣ, 24 ವೃಷಭಯಂತ್ರೋತ್ಸವ, 24 ಸಣ್ಣ ತೇರು, 25 ದೊಡ್ಡ ತೇರು. ಗೌರ್ಮೆಂಟಿಂದ ಕೆಲಸಗಳು ನಡೀತಾ ಇದೆ, ಇಲ್ಲ ಅಂತಿಲ್ಲ. ಆದರೆ ಕೆಲವೊಂದಿಷ್ಟು ಇಲ್ಲಿ 2 ಇದಿರೋದ್ರಿಂದ, ಯಾವುದು ಆರ್ಕಲಾಜಿಕಲ್ ಮತ್ತು ಮುಜರಾ 2 ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ವು. ಈಗ ಒಂದು ಯಾವುದು ಪ್ರಾಧಿಕಾರ ಅಂತ ಆದಮೇಲೆ ಅವರಿಬ್ಬರು ಒಟ್ಟಾಗಿ ಕಂಪನ್ಸ್ ಆಗಿ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಅಭಿವೃದ್ಧಿ ಕಾಣ್ತಾ ಇದೆ. ಅಲ್ಲ, ಈಗಿನ್ನೂ ಪ್ರಾರಂಭ ಆಗ್ತಾ ಇದೆ, ಈಗ ಆಗಿದೆಯೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ಜಸ್ಟ್ ಇನ್ನೂ ಪ್ರಾಧಿಕಾರ ಅಷ್ಟೇ ಆಗ್ತಾ ಇದೆ, ಹಾಗಾಗಿ ಅದನ್ನು ಈಗ ಹೇಳೋಕ್ಕಾಗಲ್ಲ. ಈಗಾಗಲೇ ಆಲ್ರೆಡಿ ಈಗ ಅದಕ್ಕೆ ಏನು ಆಗಬೇಕೋ ಅದನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಈಗ 2,85,00,000 ಇಟ್ಟು ಒಂದು ಕಾರ್ಯಕ್ರಮಗಳನ್ನು ಏನೇನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಇದು ಮಾಡಿದ್ದಾರೆ. ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅವರೀಗ ಕಾರ್ಯಕ್ರಮ ಶುರು ಮಾಡಬೇಕು. ಅದು ಮಾಡಿದ ಮೇಲೆ ಏನು ಅಭಿವೃದ್ಧಿ ಆಯ್ತು ಅಂತೆಲ್ಲ ಮುಂದಿನ ವರ್ಷ ಹೇಳ್ಬೋದು. ಅದನ್ನು ಅರವಿಂದ್ ಭಟ್ ಅಂತೇಳಿ. ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಅಂತಾನೆ ಮಾಡ್ತಿರೋ ಕೆಲಸಗಳು ಅಂತಂದ್ರೆ ಈಗ ಮೇಲ್ಚಾವಣಿ ಸೋರ್ತಾ ಇರೋದ್ರ ಬಗ್ಗೆ ಇರ್ಬೋದು, ಮತ್ತೆ ಬರೋಂಥ ಭಕ್ತಾದಿಗಳಿಗೆ ರೈಲಿಂಗ್ಸ್ ಬಗ್ಗೆ ಇರ್ಬೋದು, ಮತ್ತೆ ಅವ್ರಿಗೆ ನೆರಳು ವ್ಯವಸ್ಥೆ ಮಾಡೋವಂಥದ್ದು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋವಂಥದ್ದು ಇರ್ಬೋದು, ಮತ್ತೆ ಅವ್ರಿಗೆ ಇಳಿಲಿಕ್ಕೆ ಇರುವಂಥ ಜಾಗಗಳಲ್ಲಿ ನೀಟಾಗಿ ನಾವು ಪಾತ್ವೆ ಮಾಡ್ಕೊಡುವಂಥದ್ದು ಇರ್ಬೋದು. ಈ ಥರ ಕೆಲಸಗಳನ್ನ ನಾವು ಫಸ್ಟ್ ಫೇಸಲ್ಲಿ ಮಾಡ್ತಾ ಇದ್ದೀವಿ ಅಂತ ಅದು ನೋಡ್ಕೊಂಡು ಇರತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. 2 ಫೇಸಲ್ಲಿ ಕೆಲಸ ಆಗ್ತಾ ಇದೆ. ಇವಾಗ ಫಸ್ಟ್ ಫೇಸಲ್ಲಿ ನಮಗೆ ಅಮೌಂಟ್ ಡೆಪಾಸಿಟ್ ಆಗಿರೋಂಥ 2,84,00,000. ಸೊ ಅದನ್ನ ಈಗ ಫಸ್ಟ್ ಫೇಸಲ್ಲಿ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಫೇಸಲ್ಲಿ ಇವಾಗ ನಮಗೆ ಬರೋದು ಯಾವ್ದು ಅಂತ ಕೆಲಸಗಳನ್ನ ಹೇಳ್ದಂಗೆ ನಾವು ಭಕ್ತಾದಿಗಳಿಗೆ ನೆರಳು ಕೊಡುವಂಥದ್ದು ಇರ್ಬೋದು, ಮತ್ತೆ ಕ್ಯೂ ರೈಲಿಂಗ್ ಸಿಸ್ಟಮ್ದು ಇರ್ಬೋದು, ಮತ್ತೆ ದೇವಸ್ಥಾನ ಸೋರುವಂಥ ಕೆಲಸ ತಗೊಳ್ಳುವಂಥದ್ದು ಇರ್ಬೋದು, ಮತ್ತೆ ಇಳಿಯುವಂಥ ಜಾಗದಲ್ಲಿ ಇಳಿಲಿಕ್ಕೆ ಸರಿಯಾದ ಅನುಕೂಲಗಳಿಲ್ಲ. ಅಲ್ಲಿ ಕಲ್ಲುಗಳು ತುಂಬ ದೊಡ್ಡ ಕಲ್ಲುಗಳಿದಾವೆ, ಇಳಿಯೋಕ್ಕೆ ಸರಿಯಾದಂಥ ವ್ಯವಸ್ಥೆ ಅದನ್ನ ಫಸ್ಟ್ ಫೇಸಲ್ಲಿ ಮಾಡ್ತಾ ಇದೀವಿ. ಕುಡಿಯೋ ನೀರಿನ ವ್ಯವಸ್ಥೆ, ಕೂತ್ಕೊಳ್ಳುವಂಥ ವ್ಯವಸ್ಥೆ ಭಕ್ತಾದಿಗಳಿಗೆ, ಮತ್ತೆ ಪ್ರಸಾದ ಕೌಂಟರ್ದು ಇರ್ಬೋದು, ಯಾಗಶಾಲಾದಿರ್ಬೋದು, ಇದನ್ನೆಲ್ಲ ಫಸ್ಟ್ ಫೇಸಲ್ಲಿ ಮಾಡ್ತಾ ಇದ್ವಿ ನಾವು. ಸುನಿಲ್ ಕುಮಾರ್ ಏನಂತ, ಸಹಾಯಕ ಸಂರಕ್ಷಣಾಧಿಕಾರಿ.